ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸಾಂಸ್ಕೃತಿಕ ಸಿರಿತನ ಯಾವ ರೀತಿ ಅನಾವರಣ ಆಯಿತು, ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಟಾಂಗಾ ಸವಾರಿ. ರೈತ ದಸರಾದಲ್ಲಿ ಎತ್ತಿನ ಗಾಡಿ ಏರಿದ ಕೃಷಿ ಸಚಿವ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ದಿನೇ ದಿನೇ ಕಳೆಕಟ್ಟುತ್ತಿದ್ದು ಮೈಸೂರಿಗೆ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಸಾಂಸ್ಕೃತಿಕ ನಗರಿ ಎಂದೇ ಹೆಸರಾಗಿರುವ ಮೈಸೂರಿನ ಸಂಸ್ಕೃತಿ ಗತ ವೈಭವದ ಇತಿಹಾಸ ತಿಳಿಸುವ ನಿಟ್ಟಿನಲ್ಲಿ ಪಾರಂಪರಿಕ ಇಲಾಖೆ ವತಿಯಿಂದ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗಾ ಸವಾರಿ ಕಾರ್ಯಕ್ರಮ ನಡೆಸಲಾಯಿತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ 50ಕ್ಕೂ ಹೆಚ್ಚು ದಂಪತಿಗಳು ಟಾಂಗಾ ಗಾಡಿ ಏರಿ ಮೈಸೂರು ರೌಂಡ್ಸ್ ಹಾಕಿದರು. ಮೈಸೂರಿನ ಇತಿಹಾಸ ಹಾಗೂ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಮೈಸೂರು, ಶಿವಮೊಗ್ಗ, ಹಾಸನ, ಗದಗ, ಕೊಡಗು, ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳು ಹಾಗೂ ಹೊರರಾಜ್ಯದ ದಂಪತಿಗಳು ಸಹ ಪಾರಂಪರಿಕ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗಿದ್ದರು. ಪುರಭವನದಿಂದ ಆರಂಭವಾದ ಟಾಂಗಾ ಸವಾರಿ ದೊಡ್ಡಗಡಿಯಾರ, ಚಾಮರಾಜ ಒಡೆಯರ್ ವೃತ್ತ, ಕೃಷ್ಣರಾಜ ವೃತ್ತ, ಜಗನ್ಮೋಹನ ಅರಮನೆ, ಹಳೆ ಡಿಸಿ ಕಚೇರಿ ಹಾಗೂ ಗಾಂಧಿ ವೃತ್ತದ ಮೂಲಕ ಮತ್ತೆ ಪುರಭವನದಲ್ಲಿ ಮುಕ್ತಾಯಗೊಂಡಿತು. ಹೊಸ ಮದುವೆ ಗಂಡು ಹೆಣ್ಣಿನಂತೆ ಬಂದಿದ್ದ ದಂಪತಿಗಳು ಟಾಂಗಾ ಗಾಡಿಯಲ್ಲಿ ಮೈಸೂರು ಸುತ್ತಿ ಎಂಜಾಯ್ ಮಾಡಿದರು. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ. ಈ ಪಾರಂಪರಿಕ ಟಾಂಗಾ ಸವಾರಿ ತುಂಬ ಸಂತೋಷ ನೀಡಿದೆ ನಮಗೆ. ಹಿಸ್ಟಾರಿಕಲ್ ಜಾಗ ಅಂದರೆ ಅರಮನೆ, KR ಸರ್ಕಲ್ಲು, ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು, ಹಳೆ DC ಆಫೀಸು ಎಲ್ಲ ಸುತ್ತಕೊಂಡು ಮತ್ತೆ ಈ ಟೌನ್ ಹಾಲ್ಗೆ ಬರ್ತೀವಿ. ಇದು ಒಂದು ನಮಗೆ ಅವಿಸ್ಮರಣೀಯ ಒಂದು ಅನುಭವ ಅನಿಸುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಈ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ ಖುಷಿ ಅನಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ. ದಸರಾ ಮಹೋತ್ಸವದ ಮತ್ತೊಂದು ಪ್ರಮುಖ ಕಾರ್ಯಕ್ರಮ ರೈತ ದಸರಾಗೂ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ರೈತ ದಸರಾ ಮೆರವಣಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಂದ ಚಾಲನೆ ನೀಡಿದರು. ನಂದಿಧ್ವಜ ಸ್ತಂಭಕ್ಕೆ ಪೂಜೆ ಸಲ್ಲಿಸಿ ರೈತ ದಸರಾ ಉದ್ಘಾಟನೆ ಮಾಡಿದರು. ರೈತ ದಸರಾ ಮೆರವಣಿಗೆಯಲ್ಲಿ ಹಳ್ಳಿಕಾರ್ ಜೋಡೆತ್ತುಗಳು, ಎತ್ತಿನ ಗಾಡಿ, ಬಂಡೂರು ತಳಿಯ ಕುರಿಗಳು ಗಮನ ಸೆಳೆದವು. ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ, ಡೋಳು ಕುಣಿತ ಸೇರಿ ಜನಪದ ಕಲಾ ತಂಡಗಳ ಜೊತೆ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಜೊತೆ ಎತ್ತಿನ ಗಾಡಿ ಏರಿ ಕೋಟೆ ಆಂಜನೇಯ ದೇವಸ್ಥಾನದಿಂದ JK ಮೈದಾನದವರೆಗೆ ಮೆರವಣಿಗೆಯಲ್ಲಿ ಸಾಗಿದರು. ಕೃಷಿ ಇಲಾಖೆಗಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಬೇರೆ ಅವಕಾಶ ಇರುತ್ತಾ? ಇವತ್ತು ನಾವು ಕಳೆದ 1.5 ವರ್ಷದಲ್ಲಿ ಯಂತ್ರೋಪಕರಣ ಅಂದರೆ ಆಧುನಿಕವಾದಂಥ ಕೃಷಿಯ ಮಾಡಲಿಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ನಾವುಗಳು ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ಇನ್ನು ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಯೋಗ ದಸರಾ ಉಪಸಮಿತಿ ವತಿಯಿಂದ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ 8 ರಿಂದ 65 ವರ್ಷಕ್ಕೂ ಮೇಲ್ಪಟ್ಟ 700ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿ ತೀರ್ಪುಗಾರರ ಮುಂದೆ ಯೋಗ ಪ್ರದರ್ಶನವನ್ನು ಮಾಡಿದರು. ಒಟ್ಟಾರೆ ನವರಾತ್ರಿಯ 3ನೇ ದಿನವಾದ ಇಂದು ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ನಾಳೆ ರೈತ ದಸರಾ ಸೇರಿದಂತೆ ಮತ್ತಷ್ಟು ಕಾರ್ಯಕ್ರಮಗಳು ಆರಂಭವಾಗಲಿದ್ದು ದಸರಾ ವೈಭವ ಮತ್ತಷ್ಟು ಹೆಚ್ಚಾಗಲಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮೈಸೂರು.